ಕೇರಳದಲ್ಲಿ ನಡೆದ ಮಹಾ ದುರಂತ ಪ್ರಕರಣ ಸಂಬಂಧ ಸಚಿವ ಸಂತೋಷ್ ಲಾಡ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಕರ್ನಾಟಕದಿಂದ ಕೇರಳಕ್ಕೆ ಸಹಾಯ ಮಾಡ್ತೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ನಿರಾಶ್ರಿತ ಕೇಂದ್ರದಲ್ಲಿ ಸುಮಾರು 13 ಜನ ಕನ್ನಡಿಗರೇನಿದ್ದಾರೆ ಅವ್ರಿಗೆ ಹೋಗಿ ಭೇಟಿಯಾಗಿದ್ದೀನಿ. ನಮ್ಮ ಎಲ್ಲ ಅಧಿಕಾರಿಯವರು ಕೂಡ ಅಲ್ಲೇ ಇದ್ದಾರೆ, ಅವ್ರ ಜೊತೆಗೆ ಇವತ್ತು ಅಲ್ಲಿದ್ದಾರೆ. ಸೊ ಅವರು ಮೂಲತಃ ಇಲ್ಲಿ ಬಂದು ಸುಮಾರು 30-40 ವರ್ಷದಿಂದ ಶಿಫ್ಟ್ ಆಗಿರ್ತಕ್ಕಂಥವ್ರು. ನಿನ್ನೆ ರೆಸ್ಕ್ಯೂ ಆಪರೇಷನ್ನಲ್ಲಿ ಅವ್ರಿಗೆ ಕರೆತಂದು ಇಲ್ಲಿ ರೆಸ್ಕ್ಯೂ ಶೆಲ್ಟರ್ನಲ್ಲಿ ಅವರಿಗೆ ಇಲ್ಲೇ ಅವರು ರೆಸ್ಕ್ಯೂ ಆಪರೇಷನ್ ಆದ ನಂತರ ಇಲ್ಲೇ ಇದ್ದಾರೆ. ಸೊ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಜಾಫರ್ ಅವರು ಇರ್ಬೋದು, ಆಮೇಲೆ ನಮ್ಮ ಇರ್ತಕ್ಕಂಥ ಇಲಾಖೆಯ ತಹಸೀಲ್ದಾರ್ಗಳು, ಆಮೇಲೆ 2-3 ತಹಸೀಲ್ದಾರ್ಗಳು ಇಲ್ಲೇ ಇದ್ದಾರೆ. ಸೊ ಅವ್ರ ಜೊತೆಗೆ ಇದ್ದೀವಿ. ಆಮೇಲೆ ಕರ್ನಾಟಕದವರಿಗೆ ಇಲ್ಲಿರ್ತಕ್ಕಂಥ ಮೈಗ್ರೇಟ್ ಆಗಿರ್ತಕ್ಕಂಥವ್ರಿಗೆ ಏನು ಅನಾನುಕೂಲ ಇದೆ ಅದು ಸರಿಪಡಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಕೇರಳದ ರಾಜ್ಯದ ಜನತೆ ಜೊತೆಗೆ ಕೇರಳದ ಸರ್ಕಾರ ಜೊತೆಗೆ ಕರ್ನಾಟಕ ಸರ್ಕಾರ ಇದೆ, ಕರ್ನಾಟಕ ಜನತೆ ಇದೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿವರೆಗೆ 254 ಜನ ತೀರಿ ಹೋಗಿದ್ದಾರೆ. ಅದರಾಗ 3 ಜನ ಕರ್ನಾಟಕದವರು, ಬಟ್ ಮೈಗ್ರೇಟೆಡ್ ಲಾಸ್ಟ್ 40-50 ಇಯರ್ಸು. 9 ಜನ ಮಿಸ್ಸಿಂಗ್ ಇದ್ದಾರೆ. ಸೊ ಅದರಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸು ಕೆಲವರು ಹೇಳ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಅವರು ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಏನಂತಂದರೆ ಈ ರೆಸ್ಕ್ಯೂ ಆಪರೇಷನ್ ಜಾಸ್ತಿ ಆಗಲಿ, ನಮಗೆ ಬಾಡಿ ಬರಲಿ ಅಂತಕ್ಕಂಥ ಮಾತು ಹೇಳ್ತಾರೆ. ಬಟ್ ಖಚಿತ ಮಾಹಿತಿ ಇಲ್ಲ, ಯಾಕಂದರೆ ಆ್ಯಸ್ ಲಾಂಗ್ ಆಸ್ ನಮಗೆ ಆ ಬಾಡಿ ಫೈಂಡ್ ಔಟ್ ಆಗಲ್ಲ, ನಾವು ಅದು ಹೇಳಕ್ಕೆ ಬರೋದಿಲ್ಲ. ಬಟ್ ಮಿಸ್ಸಿಂಗ್ ಯಾರು ಆಗಿರ್ತಾರೆ ಅದು ತುಂಬಾ ಕಷ್ಟ ಇದೆ, ಯಾಕಂದರೆ ನಾನು ಹೋಗಿ ತಾವು ಕೂಡ ಅಲ್ಲಿದ್ರಿ, ಭಾಳ ಹತ್ತಿರದಿಂದ ನೋಡಿದ್ದೀವಿ. ಸೊ ವಿ ಹ್ಯಾವ್ ಟು ಹೋಪ್ ಫಾರ್ ದ ಬೆಸ್ಟ್. ಅಲ್ಲ, ಆ ಥರದ್ದು ವಿಶೇಷವಾಗಿ ಕೇರಳ ಜನರು, ಕರ್ನಾಟಕ ಜನ ಭಾಳಷ್ಟು ಜನ ಇಲ್ಲಿ ಬಂದು ವಾಲಂಟಿಯರ್ ಕೆಲಸ ಮಾಡ್ತಾ ಇರೋದ್ರ ಜೊತೆಗೆ ಕೇರಳದ ಎಲ್ಲ ರಾಜ್ಯದ ಯುವಕರು, ವಿಶೇಷವಾಗಿ ಪಕ್ಷಾತೀತವಾಗಿ 2 ಪಾರ್ಟಿಯವ್ರು ಬಂದು ವಾಲಂಟಿಯರ್ ಕೆಲಸ ಮಾಡ್ತಕ್ಕಂಥದ್ದು, NGOಗಳು ಬಂದು ಕೆಲಸ ಮಾಡ್ತಕ್ಕಂಥದ್ದು, ಆಮೇಲೆ ವಾಲಂಟಿಯರ್ ಆಗಿ ರೋಡ್ನಲ್ಲಿ ನಿಂತು ಕೆಲಸ ಮಾಡ್ತಕ್ಕಂಥದ್ದು ನೋಡ್ತಿದ್ರೆ ಭಾಳ ಖುಷಿ ಇದೆ. ಆ ಥರ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಂದು ದೊಡ್ಡ ಸ್ಕೇಲಿನ ಆಪರೇಷನ್ಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇದೆ. ಹಾಗಾಗಿ ಅವ್ರಿಗೆ ಯಾವ ರೀತಿಯ ಜಾಸ್ತಿ ಏನಿಲ್ಲ, ನಮಗೆ ಅವರು ಫ್ರೀಸರ್ ಬಾಕ್ಸ್ ಬೇಕಂತ ಹೇಳಿದ್ದಾರೆ. ಕರ್ನಾಟಕದಿಂದ ಒಂದು 50 ತರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಲ್ಲಿಗೆ ಒಂದು 25 ಇಲ್ಲಿ ರಾತ್ರಿ ಬರ್ಬೋದು, ಇನ್ನೊಂದು 25 ನಾಳೆಗೆಲ್ಲ ಸಿಗ್ಬೋದು. ಅದಕ್ಕಿಂತ ಜಾಸ್ತಿ ಅವ್ರಿಗೇನು ಬೇಕಾಗಿಲ್ಲ. ನಾವು ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ದುರಂತದಲ್ಲಿ ಬದುಕುಳಿದ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲು HD ಕೋಟೆ ತಾಲೂಕು ವೈದ್ಯಾಧಿಕಾರಿಗಳ ತಂಡ ತೆರಳಿದೆ. ವೈದ್ಯಕೀಯ ಸಿಬ್ಬಂದಿಗಳು ಕೇರಳ ಗಡಿ ಭಾಗದ ಬಾವಲಿ ಚೆಕ್ ಪೋಸ್ಟ್ ಮೂಲಕ ವಯನಾಡಿಗೆ ತೆರಳಿದ್ದಾರೆ. ಈ ಕುರಿತು HD ಕೋಟೆ ತಾಲೂಕು ವೈದ್ಯಾಧಿಕಾರಿಗಳು ಡಾಕ್ಟರ್ ರವಿಕುಮಾರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೇರಳದ ಗಡಿ ಭಾಗವಾದ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಮಾನ್ಯ AC ಸರ್ ಮತ್ತು ತಹಸೀಲ್ದಾರು ಮತ್ತು ಇತರ ಎಲ್ಲ ಸಮ್ಮುಖದಲ್ಲಿ ಇವರನ್ನು ನಾವು ಕೇರಳಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀವಿ. ಇಲ್ಲಿ ಏನು ನೆರೆ ಸಂತ್ರಸ್ತರಿಗೆ ಏನೇನು ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ತಾಲೂಕಿನಲ್ಲೂ ಸಹ ಮಾನ್ಯ ಜಿಲ್ಲಾಧಿಕಾರಿ ಆದೇಶದಂತೆ ಇಲ್ಲಿ ಹೊಂದಿಕೊಂಡಿರೋಂಥ ದೊಡ್ಡಬೈನಕೊಪ್ಪ ಪ್ರಾಥಮಿಕ ಕೇಂದ್ರದಲ್ಲಿ ವೈದ್ಯರು ಮತ್ತು ಆಂಬುಲೆನ್ಸನ್ನು ನಿಯೋಜನೆ ಮಾಡಿದ್ದೀವಿ. ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ HD ಕೋಟೆನಲ್ಲಿ 5 ಆಂಬುಲೆನ್ಸು ಮತ್ತು 10 ಬೆಡ್ಡನ್ನು ರಿಸರ್ವ್ ಮಾಡಿದ್ದೀವಿ. ಸೊ ಈಗ ಜಿಲ್ಲಾಡಳಿತ ಏನು ಮಾರ್ಗದರ್ಶನ ನೀಡಿದೆ ಅದರ ಎಲ್ಲ ಪ್ರಕಾರ ನಮಗೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಈಗ ನಾವು ತಗೊಂಡಿದ್ದೀವಿ. ಕೇರಳದ ಗಡಿ ಭಾಗ ಕೇರಳದ ವಯನಾಡು ಭೂಕುಸಿತ ದುರಂತದಲ್ಲಿ ಕೊಡಗಿನ ವಿದ್ಯಾರ್ಥಿ ರೋಹಿತ್ ಸಾವನ್ನಪ್ಪಿದ್ದಾರೆ. ಸಿದ್ದಾಪುರ ಸಮೀಪದ ಗುಹ್ಯ ಗ್ರಾಮದ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿಯ ಮೃತದೇಹ ಪತ್ತೆಯಾಗಿದೆ. ವಯನಾಡುವಿನಲ್ಲಿ ಮೇಪಾಡುವಿನಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ರವಿ ಕವಿತಾ ದಂಪತಿಯ ಪುತ್ರ ರೋಹಿತ್ ತಾಯಿಯೊಂದಿಗೆ ಸಂಬಂಧಿಕರ ಮನೆಗೆ ತೆರಳಿದ್ರು. ನಿನ್ನೆ ಮಣ್ಣಿನಡಿ ಶವವಾಗಿ ಪತ್ತೆಯಾಗಿದ್ದಾನೆ. ವಯನಾಡಿನ ಮಳೆ ಎಫೆಕ್ಟ್ನಿಂದ ನಂಜನಗೂಡಿಗೆ ಜಲಕಂಟಕ ಎದುರಾಗಿದೆ. ಕಬಿನಿ ನದಿಯಿಂದ 50,000 ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಈ ಅನಾಹುತ ನಡೆದೋಗಿದೆ. ನಂಜನಗೂಡು ಮಲ್ಲನ ಮೂಲೆ ಶ್ರೀ ಬಸವೇಶ್ವರ, ಚಾಮುಂಡೇಶ್ವರಿ, ಅಯ್ಯಪ್ಪ ಸ್ವಾಮಿ, ದತ್ತಾತ್ರೇಯ ಸ್ವಾಮಿ, ಪರಶುರಾಮ ದೇವಾಲಯಗಳು ಜಲಾವೃತಗೊಂಡಿವೆ. 16 ಕಾಲು ಮಂಟಪ, ಹಳೆ ವೆಲ್ಲೆಸ್ಲಿ ಸೇತುವೆ ಭಾಗಶಃ ಮುಳುಗಡೆಯಾಗಿವೆ. ಮುಂಜಾಗ್ರತಾ ಕ್ರಮವಾಗಿ ನಂಜನಗೂಡು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. देख रहे देख लो
ರಣಚಂಡಿ ಮಳೆಗೆ ಕಾವೇರಿ ಕೊಳ್ಳದಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಉಲ್ಬಣವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮುತ್ತಿನ ಮುಳಸೋಗೆ ಗ್ರಾಮದಲ್ಲಿ ರೈತರ ಜಮೀನು, ರಸ್ತೆಗಳು ಜಲಾವೃತವಾಗಿದೆ. ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಸಣ್ಣ ವೆಹಿಕಲ್ ಬರೋಕ್ಕಾಗಲ್ಲ, ದೊಡ್ಡ ವೆಹಿಕಲ್ ಬರ್ಬೋದು. ನೋಡಿ, ಇವಾಗ ಬಸ್ ಬರ್ತಾ ಇದೆ, ಕಾರ್ಗಳು ಬರೋಕ್ಕಾಗಲ್ಲ. ವಾಪಸ್ ಹೋಗೋ, ಬಸ್ ಬರ್ತಾ ಇದೆ. ದಿಂಡಗಾಡು ಮುತ್ತಿನ ಮುಳಸಾಗಿ ಇದು ರಾಮೇಗೌಡರವರ ಅಡಿಕೆ ತೋಟ. ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಹಿನ್ನೆಲೆ ಬೆಳಗಾವಿಯಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಗೋಕಾಕ ಜಲಪಾತ ಬಳಿಯ ಗುಡ್ಡ ಕುಸಿತದ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅನೂಪಕುಮಾರ ಅನ್ಸಾರಿಯಿಂದ ಗುಡ್ಡಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಸಾಥ್ ನೀಡಿದರು. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ವರುಣನ ರೌದ್ರಾವತಾರಕ್ಕೆ ರೈತನೋರ್ವ ಕಾಲು ಜಾರಿ ಹಳ್ಳಕ್ಕೆ ಬಿದ್ದು ಸಾವನ್ನಪ್ಪಿದ್ದಾನೆ. ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಬಳಿಯ ಒಂಟೂರು ಹಳ್ಳದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 55 ವರ್ಷದ ಕೃಷ್ಣಮೂರ್ತಿ ನಾಯಕ್ ಕೆಲಸದ ನಿಮಿತ್ತ ಗದ್ದೆಗೆ ತೆರಳಿದ್ದ ವೇಳೆ ಮೃತಪಟ್ಟಿದ್ದಾರೆ. ಕೊಡಗಿನ ಮಳೆಹಾನಿ ಪ್ರದೇಶಕ್ಕೆ ಉಸ್ತುವಾರಿ ಸಚಿವರಾದ ಬೋಸರಾಜು, ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿದರು. ಕುಸಿದ ಮನೆಗಳ ಪರಿಶೀಲಿಸಿ ಮುಂದೆ ಎಚ್ಚರಿಕೆಯನ್ನು ವಹಿಸುವಂತೆ ಜನತೆಗೆ ಸಲಹೆ ನೀಡಿದರು. ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಕುಶಾಲನಗರ ಹಾಗೂ ಸೋಮವಾರಪೇಟೆ ತಾಲೂಕಿನ ಹಲವೆಡೆಗಳಿಗೆ ಭೇಟಿಯನ್ನ ಕೊಟ್ಟರು.